ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು AI ಹೊಸ ವಿಡಿಯೋಸ್ಗಳು. ಯಾವ ರೀತಿ ಅಂದರೆ AI ಟ್ರೆಂಡಿಂಗಲ್ಲಿರುವಂತಹ ವಿಡಿಯೋಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನಿಮಗೆ ಇಲ್ಲಿ ಸೈಡಲ್ಲಿ ಒಂದು ವಿಡಿಯೋ ಶೋ ಆಗುತ್ತೆ. ಇದೇ ರೀತಿ ವಿಡಿಯೋಗಳು ಬಂದ್ಬಿಟ್ಟು ಇವಾಗ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು. ಈಗ ಫಸ್ಟ್ ಏನು ಕ್ಯಾಟ್ ವಿಡಿಯೋ ಇತ್ತು, ಮತ್ತು ಅನಿಮಲ್ ಡ್ಯಾನ್ಸಿಂಗ್ ವಿಡಿಯೋ ಎಲ್ಲ ಇತ್ತಲ್ವಾ, ಅದು ಬಂದ್ಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿತ್ತು AI. ಇವಾಗ ಬಂದ್ಬಿಟ್ಟು ಈ ರೀತಿ ವಿಡಿಯೋಸ್ಗಳು ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಎಲ್ಲರೂ ಬಂದ್ಬಿಟ್ಟು ನೋಡೋಕೆ ಕೂಡ ಇಷ್ಟಪಡ್ತಿದ್ದಾರೆ. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ರೀತಿ ವಿಡಿಯೋಸ್ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ? ಈಗ ವಿಡಿಯೋ ಅಂದಾಗ ನಿಮಗೊಂದು ಡೌಟ್ ಬರ್ತಿರ್ಬೋದು, ಈ ರೀತಿ ಚಾನಲ್ಸ್ಗಳು ಮಾನಿಟೈಸ್ ಆಗುತ್ತಾ ಇಲ್ವಾ ಅಂತ. 100% ಈ ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಯೂಟ್ಯೂಬಲ್ಲಿ ಕೂಡ ಈ ರೀತಿ ವಿಡಿಯೋನ ಹಾಕ್ಬಿಟ್ಟು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಅವ್ರ ಚಾನಲ್ ಕೂಡ ತೋರಿಸ್ಕೊಡ್ತೀನಿ. ಅವಾಗ ಬಂದ್ಬಿಟ್ಟು ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಈ ರೀತಿ ವಿಡಿಯೋಸ್ಗಳು ಯಾವ ರೀತಿ ವಿಡಿಯೋಸ್ಗಳು ಅವ್ರು ಹಾಕಿದ್ದಾರೆ, ಮತ್ತು ಅದು ಚಾನಲ್ ಮಾನಿಟೈಸ್ ಆಗಿದೆಯಾ ಇಲ್ವಾ ಅಂತ. ಅದ್ರ ಜೊತೆಗೆ ಅವ್ರು ಯಾವ ರೀತಿ ವಿಡಿಯೋ ಮಾಡಿದ್ದಾರೆ ಅದೇ ರೀತಿ ಸೇಮ್ ವಿಡಿಯೋನ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನ ಫುಲ್ ಡೀಟೇಲ್ ಆಗಿ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೀವು ಕೂಡ ಈ ರೀತಿ ವಿಡಿಯೋನ ಮಾಡೋದ್ರಿಂದ ನಿಮ್ಮ ಚಾನಲ್ಗಳು ಬೇಗನೆ ಗ್ರೋ ಆಗುತ್ತೆ. ಏನಕ್ಕಂದ್ರೆ ಇವಾಗ ತುಂಬಾನೇ ಟ್ರೆಂಡಿಂಗಲ್ಲಿದೆ ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು. ಓಕೆನಾ? ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನಿವಾಗ ನಿಮಗೆ ಒಂದು ಪ್ರೂಫ್ನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಮೊದಲು ಬಂದ್ಬಿಟ್ಟು ನಾವು ಯೂಟ್ಯೂಬ್ನ ಓಪನ್ ಮಾಡೋಣ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ನಾನಿವಾಗ ನಿಮಗೊಂದು ಚಾನಲ್ನ ತೋರಿಸ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಹೋಗೋಣ. ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಚಾನಲ್ ನೇಮ್ ಬಂದ್ಬಿಟ್ಟು एनिमेशन एम ಅಂತ ಸರ್ಚ್ ಮಾಡಿ. एनिमेशन एम ಅಂತ ಸರ್ಚ್ ಮಾಡಿದಾಗ तोता और उसका एक बच्चा डेजर्ट पर पुराना एक ರೀತಿ ಚಾನೆಲ್ಸ್ ಗಳು ಬಂದ್ಬಿಟ್ಟು ಈ ರೀತಿ ವಿಡಿಯೋಸ್ ನ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಇವ್ರ ಚಾನಲ್ ಗ್ರೋ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ನೋಡಿ, ಇವಾಗಿನ ಟೈಮಲ್ಲಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಬೇರೆ ಬೇರೆ ಟಾಪಿಕ್ ಮೇಲೆ ಮಾಡ್ತಿಲ್ಲ, ಇವರೆಲ್ಲ ಒಂದೇ ಟಾಪಿಕ್ ಮೇಲೆ ಮಾಡಿದ್ದಾರೆ. ಬರೀ ಗಿಳಿದೇ ಒಂದೇ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ. ಇದೇ ರೀತಿ ನೀವು ಕೂಡ ಒಂದೇ ಟಾಪಿಕ್ ಅಲ್ಲಿ ಮಾಡಿದ್ರೆ ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ಓಕೆನಾ? ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದೆ ಇವ್ರದ್ದು. ಏನಕ್ಕಂದರೆ ಗಿಳಿ ಅಂದರೆ ಯಾರು ಕೂಡ ಇಷ್ಟಪಡಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಈಗ ನೋಡ್ಬೇಕು, ಇವ್ರ ಚಾನಲಲ್ಲಿ ನೋಡೋದಾದರೆ ಇವರು 121 ವೀಡಿಯೋಸ್ ಅಂದರೆ 121 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಲಾಂಗ್ ವೀಡಿಯೋಸ್ ಬರೀ ಎರಡು ಲಾಂಗ್ ವೀಡಿಯೋಸ್ ಮಾಡಿದ್ದಾರೆ. ಬಾಕಿ ಎಲ್ಲ ಬಂದ್ಬಿಟ್ಟು ಇವ್ರದ್ದು ಏನಾಗಿದೆ, ಶಾರ್ಟ್ ವೀಡಿಯೋಸೇ ಆಗಿದೆ. ಬಾಕಿ ಎಲ್ಲದನ್ನು ಇವರು ಶಾರ್ಟ್ ವೀಡಿಯೋಸ್ ಆಗಿ ಮಾಡಿದ್ದಾರೆ. 2,32,000 ಅಷ್ಟು ಸಬ್ಸ್ಕ್ರೈಬರ್ಸ್ನ ಇವರು ಗೇನ್ ಮಾಡ್ಕೊಂಡಿದ್ದಾರೆ. ಬರೀ 121 ವೀಡಿಯೋಸ್ ಅಷ್ಟೇ ಹಾಕ್ಬಿಟ್ಟು. ಮತ್ತೆ ಬಂದ್ಬಿಟ್ಟು ಇವ್ರ ಚಾನಲ್ ಬಂದ್ಬಿಟ್ಟು ಮಾನಿಟೈಸ್ ಆಗಿದೆಯಾ ಇಲ್ವಾ ಅಂತ ನಿಮಗೊಂದು ಡೌಟ್ ಬರ್ತಿರ್ಬೋದು. ಇವ್ರ ಚಾನಲ್ ಬಂದ್ಬಿಟ್ಟು 100% ಮಾನಿಟೈಸ್ ಆಗಿದೆ. ಇವ್ರು ಅರ್ನಿಂಗ್ ಕೂಡ ಮಾಡ್ತಿದ್ದಾರೆ. ಅದು ಯಾವ ರೀತಿ ಅಂದರೆ, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನಿಮಗೆ ಜಾಯಿನ್ ಬಟನ್ ಕಾಣಿಸ್ತಿದೆಯಲ್ವಾ, ಈ ಜಾಯಿನ್ ಬಟನ್ ಬಂದ್ಬಿಟ್ಟು ಯಾರ ಚಾನಲ್ ಮಾನಿಟೈಸ್ ಆಗಿದೆ, ಯಾರು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಈ ಜಾಯಿನ್ ಬಟನ್ ಕಾಣಿಸೋದು. ಓಕೆನಾ? ಹಾಗಾಗಿ ಅವ್ರ ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಮತ್ತೆ ಬಂದ್ಬಿಟ್ಟು ಇವ್ರದ್ದು ಪಾಪ್ಯುಲರ್ ವಿಡಿಯೋಗೆ ಹೋಗ್ಬಿಟ್ಟು ನಾವು ಇದರಲ್ಲಿ ಇರುವಂಥ ವ್ಯೂಸ್ಗಳನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಪಾಪ್ಯುಲರ್ ವಿಡಿಯೋಗೆ ಹೋದರೆ 13 ಮಿಲಿಯನ್, 14 ಮಿಲಿಯನ್, 8 ಮಿಲಿಯನ್, 10 ಮಿಲಿಯನ್, 9.3 ಮಿಲಿಯನ್, 5 ಮಿಲಿಯನ್, ಬರೀ ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಿದೆ. ಎಲ್ಲ ವೀಡಿಯೋನು ಬಂದ್ಬಿಟ್ಟು ಸೇಮ್ ವೀಡಿಯೋಸ್ಗಳೇ. ಓಕೆನಾ? ಇಷ್ಟು ಚೆನ್ನಾಗಿ ಇವ್ರ ಚಾನಲ್ ಗ್ರೋ ಆಗಿದೆ ಬರೀ ಇಷ್ಟು ಕಮ್ಮಿ ವೀಡಿಯೋಸ್ಗಳಲ್ಲಿ ಅಂದರೆ ನಿಜವಾಗ್ಲೂ ಶಾಕ್ ಆಗಬೇಕು, ಅಷ್ಟು ಚೆನ್ನಾಗಿದೆ ಇವ್ರದ್ದು ವೀಡಿಯೋಸ್ಗಳು. ಓಕೆನಾ? ಇವಾಗ ನಾನು ನಿಮಗೊಂದು ವೀಡಿಯೋನ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಇದರಲ್ಲಿ ಫಸ್ಟ್ರಲ್ಲಿ ಯಾವ ಶೋ ಆಗ್ತಿದೆ ಅದನ್ನೇ ಹಾಕಿ ತೋರಿಸ್ತೀನಿ ನೋಡಿ. रेगिस्तान में बहुत ज्यादा गर्मी होती है। तोता और उसका बच्चा गर्मी से बचने के लिए बहुत सारे बर्फ लाते हैं और उससे एक बेड बनाकर उसके ऊपर लेट जाते हैं, लेकिन ज्यादा गर्मी ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಇವಾಗ ಅವ್ರು ಯಾವ ರೀತಿ ವೀಡಿಯೋಸ್ನ ಮಾಡಿದ್ದಾರೆ ಅಂತ. ಅವ್ರ ವೀಡಿಯೋಸ್ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಓಕೆನಾ ಫ್ರೆಂಡ್ಸ್, ಇವ್ರ ವೀಡಿಯೋದಲ್ಲಿ ನೀವೇನು ನೋಟಿಸ್ ಮಾಡಿದ್ರಿ? ನಾನು ಬಂದ್ಬಿಟ್ಟು ಇವ್ರ ವೀಡಿಯೋದಲ್ಲಿ ನೋಡಿದಾಗ ಇವ್ರದ್ದು ವಾಯ್ಸ್ ಬಂದ್ಬಿಟ್ಟು ಓನ್ ವಾಯ್ಸ್ ಅಲ್ಲ, ಇದು ಇವ್ರ ವಾಯ್ಸ್ ಬಂದ್ಬಿಟ್ಟು ನೋಡಿ AI ವಾಯ್ಸು. ಮತ್ತು ಇವ್ರದ್ದು ವೀಡಿಯೋಸ್ ಏನಾಗಿದೆ, ಇವ್ರದ್ದು ವೀಡಿಯೋ ಕೂಡ AI ಇಂದನೇ ಜನರೇಟ್ ಮಾಡ್ಕೊಂಡಿರುವಂತಹ ವೀಡಿಯೋಸ್ಗಳು ಇದು. ಓಕೆನಾ? ಇವಾಗ ಈ ಚಾನಲಲ್ಲಿ ಅವ್ರದ್ದು ವೀಡಿಯೋಸ್ ಆಗಲಿ, ಅವ್ರದ್ದು ವಾಯ್ಸ್ ಆಗಲಿ ಯಾವುದೋ ಅವರು ಓನ್ ಆಗಿರೋದನ್ನ ಯೂಸ್ ಮಾಡಿಲ್ಲ. ಎಲ್ಲ ಬಂದ್ಬಿಟ್ಟು AI ಇಂದನೇ ಯೂಸ್ ಮಾಡ್ಕೊಂಡಿರೋದು. ಓಕೆನಾ? ಇಮೇಜಿಂದ ಹಿಡಿದು ವಿಡಿಯೋ ಆಗಿರ್ಬೋದು, ವಿಡಿಯೋಯಿಂದ ಹಿಡಿದ್ಬಿಟ್ಟು ಅವ್ರದ್ದು ವಾಯ್ಸ್ ಓವರ್ ಆಗಿರ್ಬೋದು, ಎಲ್ಲನೂ ಬಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, AI ಇಂದನೇ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರದ್ದು ಚಾನಲ್ ಬಂದ್ಬಿಟ್ಟು ಮಾನಿಟೈಸ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಈ ರೀತಿ ವೀಡಿಯೋಸ್ನ ಮಾಡೋದು ಅಂದರೆ ತುಂಬಾ ಈಸಿ. ಈ ಥರ ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತಲೂ ಸಿಂಪಲಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಈಗ ಅವ್ರ AI ವಾಯ್ಸ್ ಕೂಡ ನಾವು ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೋದು, ಇವ್ರು ಯಾವ ರೀತಿ AI ವಾಯ್ಸ್ನ ಜನರೇಟ್
ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಾವು ಕೂಡ ಯಾವ ರೀತಿ AI ವಾಯ್ಸ್ ಆಗಿ ಕನ್ವರ್ಟ್ ಮಾಡೋದು ಮತ್ತು ಫೋಟೋಯಿಂದ ವಿಡಿಯೋ ಯಾವ ಥರ ಮಾಡೋದು, ಫಸ್ಟ್ ಸ್ಟೋರಿ ಎಲ್ಲಿಂದ ಸಿಗುತ್ತೆ ನಮಗೆ, ಸ್ಟೋರಿ ಇದಕ್ಕೆಲ್ಲದಕ್ಕೂ ಮೇಯ್ನ್ ನಮಗೇನು ಸ್ಟೋರಿ ಅಲ್ವಾ, ಸ್ಟೋರಿ ಮತ್ತು ಪ್ರಾಂಪ್ಟ್ ಯಾವ ರೀತಿ ಜನರೇಟ್ ಮಾಡೋದು ಎಲ್ಲದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫುಲ್ಲಾಗಿ ಫ್ರೆಂಡ್ಸ್. ಈಗ ಬಂದುಬಿಟ್ಟು ನಾನು ಯಾವ ರೀತಿಯ ವೀಡಿಯೋನ ಮಾಡೋದು ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ, ಓಕೆನಾ. ಇವಾಗ ನಮಗೆ ಮೊದಲು ಏನು ಬೇಕು, ಸ್ಟೋರಿ ಬೇಕು ಅಲ್ವಾ. ಈ ರೀತಿ ವೀಡಿಯೋನ ನಾವು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಫಸ್ಟ್ ಏನು ಬೇಕು, ಸ್ಟೋರಿ ಬೇಕು. ಸ್ಟೋರಿಗೆ ನಾವು ಏನು ಮಾಡಬೇಕು, ಮೊದಲು ChatGPTನ ಓಪನ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಮ ಹತ್ರ ಏನಾದರೂ ChatGPT ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಫ್ರೀ ಆಯಿತಾ, ಯಾವುದೇ ರೀತಿ ಇದರಲ್ಲಿ ನಾವು ಅಮೌಂಟ್ ಕಟ್ಟೋದು ಏನು ಬೇಡ, ಫ್ರೀಯಾಗಿ ನಮಗೆ ಇದು ಸ್ಟೋರಿ ಮತ್ತು ಪ್ರಾಂಪ್ಟ್ ಎಲ್ಲ ಬರೆದು ಕೊಡುತ್ತೆ, ಓಕೆನಾ ಫ್ರೆಂಡ್ಸ್. ಈಗ ChatGPTಗೆ ಹೋಗ್ಬಿಟ್ಟು ನಾವು ಏನಂತ ಹೇಳೋದು, ಹೆಂಗೆ ಹೇಳೋದು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವೇನು ಟೆನ್ಷನ್ ಮಾಡೋದೇ ಬೇಡ. ಇಲ್ಲಿ ಮೈಕ್ ಸಿಂಬಲ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಹೇಳ್ಬೋದು ನಿಮಗೆ ಯಾವ ಟೈಪ್ ಸ್ಟೋರಿ ಬೇಕು, ಏನು ಯಾವ ಥರದ್ದು ಬೇಕಾದರೂ ನೀವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ಗೆ ನಾವು ಇವಾಗ ಏನು ಗಿಳಿದು ನೋಡಿದ್ವಲ್ವ, ನೀವು ಗಿಣಿದೇ ತೊಗೊಳ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಅನಿಮಲ್ಸ್ದು ನೀವು ಇದೇ ಟೈಪು ಕ್ರಿಯೇಟ್ ಮಾಡೋದು. ಅದೇ ರೀತಿ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನೀವು ಗಿಣಿನ ಬಿಟ್ಟು ನೀವು ಬೇರೆಗೆ ಬೇಕಾದರೂ ಮಾಡ್ಬೋದು, ಗಿಣಿದು ಮಾಡ್ಬೋದು. ಏನಕ್ಕಂದರೆ ಅವ್ರದ್ದು ಚಾನಲಲ್ಲಿರೋದು ಸ್ಟೋರಿ ಬೇರೆ, ನಿಮ್ಮದೇ ಸ್ಟೋರಿ ಬೇರೆಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನೀವೇನು ಮಾಡಬೇಕು, ಈ ಮೈಕ್ ಸಿಂಬಲ್ ಏನಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಟೈಪ್ ಸ್ಟೋರಿ ಬೇಕು ಅದನ್ನು ಕೇಳಿದ್ರೆ ChatGPT ಜಸ್ಟ್ ಸೆಕೆಂಡಲ್ಲಿ ನಿಮಗೆ ಕೊಡುತ್ತೆ, ಓಕೆನಾ. ಈಗ ನಾನು ಬಂದುಬಿಟ್ಟು ಈಗ ಗಿಣಿದೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈಗ ನೋಡಿ ಫ್ರೆಂಡ್ಸ್, ನಾನೀಗ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನನಗೆ ಗಿಳಿದು ಕತೆ ಬರೆದು ಕೊಡಿ, ಸಾರಿ ಗಿಳಿದು ಒಂದು ಅಂತ ಹಾಕೋದು ಮರ್ತೆ, ನನಗೆ ಗಿಳಿದು ಒಂದು ಕತೆ ಬರೆದು ಕೊಡಿ 30 ಸೆಕೆಂಡ್ದು. ಆ್ಯಂಡ್ ಗಿಳಿ ತುಂಬ ಕಷ್ಟಪಡ್ತಾ ಇರುತ್ತದೆ ಬಿಸಿಲುಗಾಲದಲ್ಲಿ, ಆ್ಯಂಡ್ ಬೇರೆ ಗಿಳಿ ಬಂದು ಸಹಾಯ ಮಾಡೋ ರೀತಿಯಲ್ಲಿ ಒಂದು ಕತೆ ಬರೆದು ಕೊಡಿ ಅಂತ ಬರೆದ್ಬಿಟ್ಟು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸೆಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇದೇ ರೀತಿ ಬರೆಯೋಕ್ಕೆ ನಿಮಗೆ ಓನಾಗಿ ಯಾವ ಸೆಂಟೆನ್ಸ್ ಹಾಕಬೇಕು ಗೊತ್ತಾಗಲಿಲ್ಲ ಅಂದರೆ ನಾನೀಗ ಏನು ಬರೆದಿದ್ದೀನಿ ಇದನ್ನೇ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮತ್ತು ಇದರಲ್ಲಿ ಗಿಣಿ ಬದಲಿಗೆ ನಿಮಗೆ ಬೇರೆ ಯಾವುದಾದ್ರೂ ಪಕ್ಷಿ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು ಏನಾದರೂ ಬೇಕು ಅಂದರೆ ನೀವು ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು, ಓಕೆನಾ. ಈಗ ನನಗೆ ಇಲ್ಲಿ ChatGPT ಒಂದು ಕಥೆನ ಬರೆದು ಕೊಟ್ಟಿದ್ದೆ ಚಿಕ್ಕದು. ಬಿಸಿಲಿನ ಹೊತ್ತಿನಲ್ಲಿ ಒಂದು ಗಿಳಿ ನೀರಿಲ್ಲದೆ ತುಂಬ ದಣಿದುಕೊಂಡಿತ್ತು, ಅದರ ಚಂಚು ಒಣಗಿ ಹೋಯಿತು, ಕಣ್ಣಿಗೂ ನಸುಕಾಗುತ್ತಿತ್ತು, ಅದು ಮರದ ಕೊಂಬೆಯಲ್ಲಿ ಕುಳಿತು ನೀರೇ ಇಲ್ಲ, ನಾನು ಹೇಗೆ ಬಾಳಲಿ ಎಂದು ನೋವು ತೋರಿಸಿತು. ಅಷ್ಟರಲ್ಲಿ ಆಕಾಶದಿಂದ ಮತ್ತೊಂದು ಹಸಿರು ಗಿಳಿ ಹಾರಿ ಬಂದು ಅದು ಹತ್ತಿರದ ಬಾವಿ ಹಾರಿ ಚಂಚಿನಲ್ಲಿ ನೀರನ್ನು ತಂದು ದಣಿದ ಗಿಳಿಯ ಬಾಯಿಯಲ್ಲಿ ಸುರಿಯಿತು. ಆ ಗಿಣಿ ಮತ್ತೆ ಜೀವಂತವಾಯಿತು ಅಂತ ಇದೆ, ಇನ್ನೂ ಇದೆ ಅದರಲ್ಲಿ ಸ್ಟೋರಿ, ನಾನು ಇಷ್ಟನ್ನೇ ಹೇಳ್ತಾ ಇದ್ದೀನಿ. ಇದೀಗ ಸ್ಟೋರಿ ತುಂಬ ಚೆನ್ನಾಗಿ ಕ್ಯೂಟ್ ಆಗಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಈಗ ಇದಕ್ಕೆ ಪ್ರಾಂಪ್ಟನ್ನು ಕೇಳೋಣ ChatGPT ಹತ್ರ, ಓಕೆನಾ. ಈಗ ನೋಡಿ, ನಾನು ಈಗ ಪ್ರಾಂಪ್ಟಿಗೆ ಏನಂತ ಬರೆದಿದ್ದೀನಿ, ಈ ಎಲ್ಲ ಕಥೆದು ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಮತ್ತು ಇಮೇಜ್ ರಿಯಲಿಸ್ಟಿಕ್ ಆಗಿರಬೇಕು, ಸೀನ್ ಬೈ ಸೀನ್ ಆ್ಯಂಡ್ ಕ್ಯಾರೆಕ್ಟರ್ ಎಲ್ಲ ಪ್ರಾಂಪ್ಟಲ್ಲೂ ಸೇಮ್ ಆಗಿರಬೇಕು ಅಂತ ನಾನು ಕೇಳಿದ್ದೀನಿ, ಓಕೆನಾ. ಈ ರೀತಿ ಕೇಳಿದ್ರೇ ನಮಗೇನು ರಿಯಲಿಸ್ಟಿಕ್ ಆಗಿರುವಂತಹ ಪ್ರಾಂಪ್ಟನ್ನು ಬರೆದು ಕೊಡೋದು ChatGPT, ಓಕೆನಾ. ಈಗ ನಿಮಗೆ ಈ ಪ್ರಾಂಪ್ಟ್ ಕೂಡ ಈ ರೀತಿ ಬರೆಯೋದು ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂದರೆ ನೀವು ಇದ್ರ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಈಗ ಇದನ್ನು ಸೆಂಡ್ ಮಾಡ್ತಾಯಿದ್ದೀನಿ, ಇದನ್ನು ಸೆಂಡ್ ಮಾಡಿಬಿಟ್ಟು ನೋಡಿ ಇಲ್ಲಿ, ಈಗ ಇದೇನಿದೆ ಇದನ್ನು ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಿದಾಗ ನಮಗೆ ಸೀನ್ ಬೈ ಸೀನಾಗಿ ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ ChatGPT. ಎಷ್ಟು ಸೀನ್ ಕೊಟ್ಟಿದೆ, 7 ಸೀನನ್ನು ನನಗೆ ಬರೆದು ಕೊಟ್ಟಿದೆ, ಓಕೆನಾ. ಈಗ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡೋಣ, ಈಗ ಸ್ಟೋರಿ ಸಿಕ್ಕಿದೆ, ಪ್ರಾಂಪ್ಟ್ ಸಿಕ್ಕಿದೆ. ಮೊದಲು ಸ್ಟೋರಿಯಿಂದ ನಾವೇನು ಮಾಡೋಣ, ವಾಯ್ಸನ್ನು ಜನ್ರೇಟ್ ಮಾಡ್ಕೊಳ್ಳೋಣ, ವಾಯ್ಸನ್ನು ಜನ್ರೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಸ್ಟೋರಿನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ನೀವೇನು ಮಾಡಬೇಕು, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಾವು ಸ್ಟೋರಿನ ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಸ್ಟೋರಿನ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲ್ ಜೆಮಿನೈ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಮ್ಮದು ಸ್ಟೋರಿ ಏನಿದೆ ಇದನ್ನು ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಏನು ಮಾಡಬೇಕು ಗೊತ್ತಾ, ಇಲ್ಲಿ ಸೇಮ್ ಟು ಸೇಮ್ ಅಂತ ಬರೀಬೇಕು. ಸೇಮ್ ಟು ಸೇಮ್ ಸ್ಪೀಚ್ ಅಂತ ಬರೀಬೇಕು ನಾವು, ಓಕೆನಾ. ಈ ರೀತಿ ಬರೀಬೇಕು. ಬರೆಯೋದಕ್ಕೂ ಮುಂಚೆ ಇಲ್ಲಿ ಏನೆಲ್ಲ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪನ್ನೆಲ್ಲ ನಾವೇನು ಮಾಡಬೇಕು, ಈ ರೀತಿ ರಿಮೂವ್ ಮಾಡ್ಕೊಳ್ಬೇಕು. ಇದು ಯಾವುದೇ ರೀತಿ ಇಲ್ಲಿ ಸ್ಪೇಸನ್ನು ನಾವು ಬಿಟ್ಟಿರಬಾರ್ದು. ಈ ರೀತಿ ನೋಡಿ, ಇಲ್ಲಿ ಸ್ಪೇಸ್ ಮತ್ತು 1 2 3 ಅಂತ ಏನಾದರೂ ಬರೆದಿದ್ರೆ ಅದು ಎಲ್ಲದನ್ನು ಈ ರೀತಿ ರಿಮೂವ್ ಮಾಡ್ಕೊಂಡು ಆದಮೇಲೆ
ಇಲ್ಲಿ ಮೇಲ್ಗಡೆ ನಮ್ದು ಸ್ಕ್ರೀನ್ ರೆಕಾರ್ಡಿಂಗ್ ಇಂದು ಆಪ್ಷನ್ ಏನಿದೆ ಜಸ್ಟ್ ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡಾದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನೋಡಿ. ಈ ಆಪ್ಷನ್ ಅಲ್ಲಿ ಸಿಸ್ಟಮ್ ಆಡಿಯೋ ಅಂತ ಏನಿದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ನ ಮತ್ತೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಮ್ದೇನು ಸ್ಟೋರಿ ಇದೆಯಲ್ಲ ಅದನ್ನ ಜೆಮಿನೈಯಲ್ಲಿ ಸೆಂಡ್ ಮಾಡಿ. ಇದು ಮೈಕ್ ಸಿಂಬಲ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ದು ಸ್ಟೋರಿ ಏನಿದೆ ಅದು ಜೆಮಿನೈ ಏನ್ ಮಾಡುತ್ತೆ, ವಾಯ್ಸ್ ಓವರ್ ಮಾಡಿ ಕೊಡುತ್ತೆ. ಓಕೆನಾ. ಈ ಸ್ಕ್ರೀನ್ ರೆಕಾರ್ಡರ್ ನ ವಾಯ್ಸ್ ಓವರ್ ಫುಲ್ ಆದ್ಮೇಲೆ ಆಫ್ ಮಾಡ್ಕೊಳ್ಳಿ. ನಮ್ದು ಏನು ಸ್ಟೋರಿ ಬಂದ್ಬಿಟ್ಟು ವಾಯ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ ಜೆಮಿನೈ, ಜಸ್ಟ್ ಸೆಕೆಂಡ್ ಅಲ್ಲಿ. ಓಕೆನಾ ಫ್ರೆಂಡ್ಸ್. ಮತ್ತೆ ಅದನ್ನ ವಿಡಿಯೋಗೆ ಯಾವ ರೀತಿ ಆಡ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಫುಲ್ ಆಗಿ ವಾಚ್ ಮಾಡಿ. ನಿಮ್ಮ ಕೋರಿಕೆ ಸ್ಪಷ್ಟವಾಗಿದೆ. ನಾನು ಕೊಟ್ಟ ಕಥೆಯನ್ನೇ ನಿಮಗೆ ಮತ್ತೆ ಹೇಳುತ್ತೇನೆ. ಬಿಸಿಲಿನ ಹೊತ್ತಿನಲ್ಲಿ ಒಂದು ಗಿಳಿ ನೀರಿಲ್ಲದೆ ತುಂಬಾ ದಣಿದುಕೊಂಡಿತ್ತು. ಅದರ ಚಂಚು ಒಣಗಿ ಹೋಯಿತು, ಕಣ್ಣಿಗೂ ನಸುಕಾಗುತ್ತಿತ್ತು. ಅದು ಮರದ ಕೊಂಬೆಯಲ್ಲಿ ಕುಳಿತು, ನೀರೇ ಇಲ್ಲ, ನಾನು ಹೇಗೆ ಬಾಳಲಿ ಎಂದು ನೋವು ತೋರಿಸಿತು. ಇವಾಗ ನಮ್ದು ವಾಯ್ಸ್ ಓವರ್ ಕೂಡ ಜನರೇಟ್ ಮಾಡ್ಕೊಂಡಾಯ್ತು. ಈಗ ವಾಯ್ಸ್ ಓವರ್ ಆದ್ಮೇಲೆ ನಾವು ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ನಾವು ಚಾಟ್ ಜಿಪಿಟಿಯಲ್ಲಿ ಏನು ಪ್ರಾಂಪ್ಟ್ ಇದೆ ನಮ್ಮದು, ನಾವಿವಾಗ ಚಾಟ್ ಜಿಪಿಟಿಯಲ್ಲಿ ಏನು ಪ್ರಾಂಪ್ಟನ್ನು ತೊಗೊಂಡಿದ್ವಿ ಅಲ್ವಾ, ಆ ಪ್ರಾಂಪ್ಟನ್ನು ನಾವೇನು ಮಾಡಬೇಕೀಗ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಇಮೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಫುಲ್ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ನೋಡಿ, ಈಗ ನಮ್ಮದು ಪ್ರಾಂಪ್ಟ್ ಏನಿದೆ ಸೀನ್ ಬೈ ಸೀನ್, ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿ ಕಾಪಿ ಮಾಡಿಕೊಂಡು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಇದನ್ನ ಇಲ್ಲಿಂದ ಇಲ್ಲಿಗೆ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಈಗ ನಾನೊಂದು ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಗ್ರಾಕ್ ಅಂತ. ಈ ಗ್ರಾಕ್ ಅನ್ನೋ ಆ್ಯಪನ್ನು ನೀವು ಆರಾಮಾಗಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನೀವೇನು ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆನಾ. ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ನಿಮ್ಮದು ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಇದನ್ನ ಯೂಸ್ ಮಾಡ್ಬೋದು ಫ್ರೀಯಾಗಿ. ಓಕೆನಾ. ಇದರಲ್ಲಿ ಯಾವುದೇ ರೀತಿ ಅಮೌಂಟ್ ಕೂಡ ಕಟ್ ಆಗಲ್ಲ. ಈಗ ನೋಡಿ, ಇಲ್ಲಿ ಆಸ್ಕ್ ಅಂತ ಏನಿದೆ ಅದ್ರ ಪಕ್ಕದಲ್ಲಿ ಇಮ್ಯಾಜಿನ್ ಅಂತ ಏನಿದೆಯಲ್ಲ ಇದು ಬಂದುಬಿಟ್ಟು ಫ್ರೀ ಆಗಿದೆ. ನೋಡಿ, ಈ ಆ್ಯಪೇ ತೋರಿಸ್ತಿದೆ ನಿಮಗೆ ಫ್ರೀ ಅಂತ. ಈ ಇಮ್ಯಾಜಿನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಟ್ರೈ ಯುವರ್ ಫೋಟೋಸ್ ಇಂಟು ವೀಡಿಯೋಸ್ ಅಂತ ಇದೆ. ಈಗ ಜಸ್ಟ್ ಇಲ್ಲಿ ಟೈಪ್ ಟು ಇಮ್ಯಾಜಿನ್ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ಹಾಕಿಬಿಟ್ಟು ಇಲ್ಲಿ ಸೆಂಡ್ ಮಾಡೋಣ. ಜಸ್ಟ್ ನಾವು ಸೆಂಡ್ ಮಾಡಿದ ತಕ್ಷಣ ನಮಗೆ ತುಂಬಾ ಇಮೇಜಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದರಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಬಿಟ್ಟು ನಾವು ಮಾಡ್ಕೊಳ್ಬೋದು. ಓಕೆನಾ. ನೋಡಿ, ಈಗ ರಿಯಲಿಸ್ಟಿಕ್ ಆಗಿರುವಂತಹ ಇಮೇಜಸ್ನ ನಮಗೆ ಜನ್ರೇಟ್ ಮಾಡಿ ಕೊಟ್ಟಿದೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್. ಈಗ ನಾನು ಇದರಲ್ಲಿ ಇದನ್ನು ತಗೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಮೇಕ್ ಅ ವಿಡಿಯೋ ಅಂತ ಇದೆ. ಈ ಮೇಕ್ ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಮ್ಮದು ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ಜನ್ರೇಟ್ ಆಗಿ ಸಿಗುತ್ತೆ ನಮಗೆ. ಓಕೆನಾ. ಈಗ 1% ಆಗಿದೆ. ಇದು 100% ಆದಮೇಲೆ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್. ಇದು ಇಮೇಜ್ ಇದ್ದಿದ್ದು ವಿಡಿಯೋ ಟೈಪಲ್ಲಿ ಜನ್ರೇಟ್ ಮಾಡಿ ಕೊಟ್ಟಿದೆ ನಮಗೆ. ಈಗ ಇದನ್ನು ಜಸ್ಟ್ ಡೌನ್ಲೋಡ್ ಮಾಡೋಣ. ನಾವು ಡೌನ್ಲೋಡ್ ಮಾಡೋಕ್ಕೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ಬಂದುಬಿಟ್ಟು ಈ ವಿಡಿಯೋ ಬಂದುಬಿಟ್ಟು ನಮ್ಮದು ಗ್ಯಾಲರಿಗೆ ಡೌನ್ಲೋಡ್ ಆಗಿರುತ್ತೆ. ಓಕೆನಾ. ಇದರಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನೋಡೋಣ ನಮ್ಮದು ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಂದು ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿದೆ. ಓಕೆನಾ. ನೀವು ಕೂಡ ಆರಾಮಾಗಿ ಇದನ್ನು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ನಮ್ಮದು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಜಸ್ಟ್ ಅದನ್ನು ಮತ್ತೆ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಸೆಕೆಂಡ್ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ಇದನ್ನು ಕೂಡ ಜನ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಸೇಮ್ ಈಗ ಕೆಳಗಡೆ ಟೈಪ್ ಟು ಇಮ್ಯಾಜಿನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿ ಸೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಸೆಕೆಂಡ್ ಇಮೇಜ್ ಏನಿದೆ ನಮ್ಮದು ಅದು ಜನ್ರೇಟ್ ಆಗಿ ಸಿಗುತ್ತೆ. ಈಗ ಎಷ್ಟು ರಿಯಲಿಸ್ಟಿಕ್ ಆಗಿ ಈಸಿಯಾಗಿರುವಂಥ ವೇಯಲ್ಲಿ ನಾವು ಇಮೇಜನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಅದರಿಂದನೇ ವಿಡಿಯೋ ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಮೇಕ್ ಅ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಕೂಡ ವಿಡಿಯೋ ಆಗಿ ಸಿಗುತ್ತೆ ನಮಗೆ. ಜಸ್ಟ್ ಇದನ್ನು ಕೂಡ ಇದೇ ರೀತಿ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿದೆ. ಓಕೆನಾ. ಈಗ ಓಕೆ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಎಲ್ಲ ಇಮೇಜಸ್ಸಿಂದ ವಿಡಿಯೋನು ಕ್ರಿಯೇಟ್ ಮಾಡ್ಕೊಂಡಾಯ್ತು, ವಾಯ್ಸ್ ಓವರ್ ಕೂಡ ಮಾಡ್ಕೊಂಡಾಯ್ತು. ಇವಾಗ ಎಡಿಟಿಂಗ್ಗೆ ಅಂತ ನಾನು ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಎಡಿಟಿಂಗ್ ಅಂತ ನಾನು ಇನ್ಶಾರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೈನ್ ಮಾಸ್ಟರಲ್ಲಿ ಅಂತ ಇನ್ಶಾರ್ಟ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕೈನ್ ಮಾಸ್ಟರಲ್ಲಿ ಕೂಡ ಎಡಿಟಿಂಗ್ನ ಮಾಡ್ಬೋದು. ಓಕೆನಾ. ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮದು ವೀಡಿಯೋಸ್ ಯಾವುದೆಲ್ಲ ಜನ್ರೇಟ್ ಆಗಿ ಸಿಕ್ಕಿದೆ ಇದನ್ನೆಲ್ಲದ ನಾನು ಈ ರೀತಿ ತಗೊಳ್ಳಿ. ಸೀನ್ ಬೈ ಸೀನ್ ಆಗಿ ನೀವೇನು ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀನ್ ಬೈ ಸೀನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕ್ಯಾನ್ವಾಸ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಮೇಲೆ ಇಲ್ಲಿ ನೋಡಿ ಇಮೇಜಸ್ ವಿಡಿಯೋ ಏನಿದೆ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಝೂಮ್ ಮಾಡ್ಕೊಳ್ಬೇಕು.
ಎಲ್ಲದನ್ನೂ ಈ ರೀತಿ ಝೂಮ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಆಡಿಯೋನ ಇದಕ್ಕೆ ಹಾಕಬೇಕಲ್ವಾ. ಆಡಿಯೋನ ಹಾಕಾದ್ಮೇಲೆ ನಮಗೆ ಗೊತ್ತಾಗುತ್ತೆ ವಿಡಿಯೋ ಎಷ್ಟು ಲೆಂತಿ ಬೇಕು ನಮಗೆ ಅಂತ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಆದಮೇಲೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಏನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಸಿಲಿನ ಹೊತ್ತಿನಲ್ಲಿ ಒಂದು ಗಿಳಿ ನೀರಿಲ್ಲದೆ ತುಂಬಾ ದಣಿದುಕೊಂಡಿತ್ತು. ಅದರ ಚಂಚು ಒಣಗಿ ಹೋಯಿತು, ಕಣ್ಣಿಗೂ ನಸುಕಾಗುತ್ತಿತ್ತು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಏನಾಗುತ್ತೆ, ವಿಡಿಯೋಯಿಂದ ಆಡಿಯೋ ಮಾತ್ರ ನಮ್ಮ ವಿಡಿಯೋಗೆ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಈಗ ನಂದು ವಿಡಿಯೋ ತುಂಬ ಲೆಂತಿಯಾಗಿ ಬಂದಿದೆ ಆಡಿಯೋ. ನಾನೀಗ ಅರ್ಧನೇ ಮಾಡಿ ತೋರಿಸ್ತೀನಿ ನಿಮಗೆ, ಫುಲ್ಲಾಗಿ ಮಾಡಿ ತೋರಿಸ್ತಾ ಇಲ್ಲ. ಓಕೆನಾ. ನೀವು ಇದನ್ನು ಫುಲ್ಲಾಗಿ ಫುಲ್ ವಾಯ್ಸನ್ನು ಜನ್ರೇಟ್ ಮಾಡಿಕೊಂಡು ಫುಲ್ ಇಮೇಜಸ್ನ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್. ಈಗ ನಮ್ಮದು ಆಡಿಯೋ ಮತ್ತು ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಹಾಕಿ ತೋರಿಸ್ತೀನಿ ನೋಡಿ. ಬಿಸಿಲಿನ ಹೊತ್ತಿನಲ್ಲಿ ಒಂದು ಗಿಳಿ ನೀರಿಲ್ಲದೆ ತುಂಬಾ ದಣಿದುಕೊಂಡಿತ್ತು. ಅದರ ಚಂಚು ಒಣಗಿ ಹೋಯಿತು, ಕಣ್ಣಿಗೂ ನಸುಕಾಗುತ್ತಿತ್ತು. ಅದು ಮರದ ಕೊಂಬೆಯಲ್ಲಿ. ಈಗ ಇದರಲ್ಲಿ ಮಧ್ಯದಲ್ಲಿ ಏನಾದರೂ ಇಂಗ್ಲೀಷಲ್ಲಿ ವಾಯ್ಸ್ ಬರ್ತಿದೆ, ಅದನ್ನ ಮ್ಯೂಟ್ ಮಾಡಿ. ಬರೀ ಗಿಣಿ ಏನು ಹಳ್ತಾ ಇರುತ್ತಲ್ವಾ, ಕೂಗೋದು, ಗಿಳಿ ಏನಾದರೂ ಶಬ್ದ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನ ಮಾತ್ರ ಸೌಂಡನ್ನು ಇಟ್ಕೊಳ್ಳಿ. ಓಕೆನಾ. ಈ ರೀತಿ ನೀವು ಕೂಡ ಈಸಿಯಾಗಿ ಈ ರೀತಿ ಗಿಣಿದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್. ಈಗ ನಿಮ್ಮದು ಚಾನಲ್ ನೇಮ್ ಏನಿದೆ ಅದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆನಾ. ನಾನೀಗ ಇಲ್ಲಿ ಸಾನು ಕ್ರಿಯೇಟರ್ 0.2 ಅಂತ ಹಾಕೊಳ್ತಾ ಇದ್ದೀನಿ. ಇದ್ರದ್ದು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಒಬೆಸಿಟಿ ಕೂಡ ಕಮ್ಮಿ ಮಾಡ್ಕೊಳ್ಬೋದು. ನಾನು ಈ ರೀತಿ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಏನು ಟೆಕ್ಸ್ಟನ್ನು ಬರ್ದಿರ್ತೀವಲ್ವ, ಇದನ್ನ ನಿಮ್ಮ ಫುಲ್ ವಿಡಿಯೋ ಲೆಂತಿಗೆ ಇದನ್ನು ಈ ರೀತಿ ಹೇಳ್ಕೊಂಡು ಹೋಗಬೇಕು. ಓಕೆನಾ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಪ್ರೊಸೆಸ್ ಇರೋದು. ಎಡಿಟಿಂಗ್ ಮಾಡೋದೊಂಚೂರು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಮ ವಿಡಿಯೋ ಕೂಡ ಬಂದ್ಬಿಟ್ಟು ರೆಡಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋನ ಮಾಡಿಬಿಟ್ಟು ಅವರು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ ಮಾಡ್ತಿರೋದು. ಓಕೆನಾ ಫ್ರೆಂಡ್ಸ್. ಇವಾಗ ನೋಡಿ ಫುಲ್ಲಾಗಿ ನಮ್ಮದು ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ಬಿಸಿಲಿನ ಹೊತ್ತಿನಲ್ಲಿ ಒಂದು ಗಿಳಿ ನೀರಿಲ್ಲದೆ ತುಂಬಾ ದಣಿದುಕೊಂಡಿತ್ತು. ಅದರ ಚಂಚು ಒಣಗಿ ಹೋಯಿತು, ಕಣ್ಣಿಗೂ ನಸುಕಾಗುತ್ತಿತ್ತು. ಅದು ಮರದ ಕೊಂಬೆಯಲ್ಲಿ ಕುಳಿತು, ನೀರೇ ಇಲ್ಲ, ನಾನು ಹೇಗೆ ಬಾಳಲಿ ಎಂದು ನೋವು ತೋರಿಸಿತು. ಅಷ್ಟರಲ್ಲಿ ಆಕಾಶದಿಂದ ಮತ್ತೊಂದು ಹಸಿರು ಗಿಳಿ ಹಾರಿ ಬಂತು. ಅದು ಹತ್ತಿರದ ಬಾವಿಗೆ ಹಾರಿ ಚಂಚಿನಲ್ಲಿ ನೀರನ್ನು ತಂದು ದಣಿದ ಗಿಳಿಯ ಬಾಯಿಗೆ ಸುರಿಸಿತು. ಆ ಗಿಳಿ ಮತ್ತೆ ಜೀವಂತವಾಯಿತು. ದಣಿದ ಗಿಳಿ ಕೃತಜ್ಞತೆಯಿಂದ ಹೇಳಿತು, ನೀನು ನನ್ನ ಜೀವ ಉಳಿಸಿದ್ದಿ. ಹಸಿರು ಗಿಳಿ ನಗುತ್ತಾ ಹೇಳಿತು, ಸ್ನೇಹ ಎಂದರೆ ಹಂಚಿಕೊಳ್ಳುವುದು, ಕಷ್ಟದಲ್ಲಿ ನೆರವಾಗುವುದು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.